ನಗರಸಭೆಯ ಕ್ರಿಯಾಶೀಲ ಸದಸ್ಯರು ಆದಂತ ನಮ್ಮ ಶ್ರೀಧರಣ್ಣ ಮಾತಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಸಿದ್ದರಾಮಯ್ಯ ಕಿ, ಡಿ.ಕೆ. ಶಿವಕುಮಾರ್ ಕಿ. ಈ ಬಿಜೆಪಿ ಸರ್ಕಾರ ನೀತಿನೇ ಬೇರಾಗಿರುತ್ತೆ. ಇವತ್ತು SIR ಅನ್ನು ಒಂದು ಚಳವಳಿಗಳನ್ನ ಮಾಡ್ತಾ ಈ SIR ಅನ್ನ ಕೈಗೊಳ್ಳೋ ಒಂದು ವ್ಯವಸ್ಥೆಗೆ ನಾವೆಲ್ಲ ಸಿದ್ಧರಾಗಬೇಕಾಗಿದೆ. ದೇಶದಲ್ಲಿ SIR ಅನ್ನೋದು ತೊಲಗು. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ದೇಶದ್ರೋಹಿ ಮೋದಿಗೆ ಡೌನ್ ಡೌನ್, ಡೌನ್ ಡೌನ್, ಬಡವರ ವಿರೋಧಿ ಬಿಜೆಪಿಗೆ ಹೇಳಿಕಾರ, ಕೂಲಿ ಕಾರ್ಮಿಕರ ವಿರೋಧಿ ಬಿಜೆಪಿಗೆ ಹೇಳಿಕಾರ, RSSಗೆ ಹೇಳಿಕಾರ, ಮಹಿಳೆಯರ ವಿರೋಧಿ ಮೋದಿಗೆ ಹೇಳಿಕಾರ, ಬಡವರ ವಿರೋಧಿ ಮೋದಿಗೆ ಹೇಳಿಕಾರ, ಕೂಲಿ ಕಾರ್ಮಿಕರ ವಿರೋಧಿ ಮೋದಿಗೆ ಮಿಸ್. ಕಿಸಾನ್ ವಿಭಾಗದ ನಾಯಕರಾದಂತ ಚಿನ್ಕುಳಿ ರಮೇಶ್ ಅವರು ಮಾತಾಡ್ತಾರೆ. ಈ ಹಿಂದೆ UPA ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಬರೀ 50 ರೂಪಾಯಿ ಹೆಚ್ಚಿಗೆ ಆದ್ರೆ ಈ ಬಿಜೆಪಿ RSS ಒಂದು ಮೈತ್ರಿಕೂಟಗಳು ಬೀದಿಗೆ ಬಿಂದಿಗೆ ತಗೊಂಡು ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಚಳವಳಿ ಮಾಡ್ತಾ ಇದ್ರು. ಈಗ ಅವ್ರಿಗೆ ಮಾನ ಮರ್ಯಾದೆ ಇದೆ ಅಂದ್ರೆ ಈಗ ನಮ್ದು 450 ರೂಪಾಯಿ ಇದ್ದದ್ದು ಇವತ್ತು 1000 ರೂಪಾಯಿಗಳನ್ನ ದಾಟಿದೆ ಮೋದಿ ಬಂದ ನಂತರ. ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ 45 ರೂಪಾಯಿ ಇದ್ದಂತ UPA ಸರ್ಕಾರದಲ್ಲಿ ಇವತ್ತು 100 ರೂಪಾಯಿ ದಾಟಿದೆ ಅಂದ್ರೆ ಇವರು ಬ್ರಿಟಿಷ್ ಸಂಸ್ಕೃತಿಯನ್ನ ಈ ದೇಶದಲ್ಲಿ ಅಲ್ಲಲ್ಲ ಬ್ರಿಟಿಷ್ ಸಂಸ್ಕೃತಿಯನ್ನ ಈ ದೇಶದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅವತ್ತು ಬೀದಿಗಿಲ್ದೆ ಹೋರಾಟ ಮಾಡ್ತಿದ್ದಂತ ಈಗ ಸಂಸದರಾಗಿರುವಂತ ಶೋಭಕ್ಕ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿದೆ. ಹಾಗೆ CT ರವಿ ಏನು ಸಿಲಿಂಡರ್ ತಲೆ ಮೇಲೆ ಇಟ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಂತ ಲೀಡರ್ ಅವನು, ಆತ ಎಲ್ಲವನೇ ಅಂತ ಈಗ ಹುಡುಕುವಂತ ಸ್ಥಿತಿ ಈಗ ಬಂದಿದೆ. ಎಲ್ಲ ಬಂಧುಗಳೇ, ಈ ಒಂದು ಏನಿವತ್ತು ಬಿಜೆಪಿ ಜನಸಾಮಾನ್ಯರನ್ನ ಮುಳುಗಿಸಲು ಹೊರಟಿದೆ, ಇವರ ವಿರುದ್ಧ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತೆ ನಾವು ನಮ್ಮ ಉಳಿವಿಗಾಗಿ, ಈ ದೇಶದ ಜನತೆಗಾಗಿ, ರೈತರಿಗಾಗಿ ಮತ್ತೆ ಹೋರಾಟವನ್ನು ಮಾಡಬೇಕಾಗಿದೆ. ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಲು ಹೋರಾಟ ಮಾಡಿದ್ವಿ. ಈಗ ಈ ಭ್ರಷ್ಟ ಬಿಜೆಪಿ ಎನ್ನ ಕಿತ್ತೊಗೆಯಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಬೇಕಾಗಿದೆ. ಇವತ್ತೇನು ಮೋದಿ ಅಂಡ್ ಅಮಿತ್ ಶಾ ಅವರು ಮತದಾನದ ಹಕ್ಕನ್ನ ಕಿತ್ಕೊಳ್ಳಕ್ ಹೋಗ್ತಾ ಇದ್ದಾರೆ ಬಡ ಜನರಿಂದ. ಏಕೆಂದ್ರೆ ಅವ್ರಿಗೆ ಗೊತ್ತಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಯಾರು ಬಂದ್ರು ಏನು ಮಾಡಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಮತ್ತೆ 2028ಕ್ಕೆ ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುತ್ತೋ ಅದನ್ನ ತಡಿಬೇಕು ಅಂತೇಳಿ ಇವತ್ತು ಮತದಾನ ಹಕ್ಕನ್ನ ಕದಿಯೋದಕ್ಕೆ ಚುನಾವಣಾ ಆಯೋಗವನ್ನು ಬಳಸ್ಕೊತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳು ಎಚ್ಚೆತ್ತು ಜನಸಾಮಾನ್ಯನ ಹಕ್ಕನ್ನ ಉಳಿಸೋದಕ್ಕೆ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಹಾಗೆ ಏನಿವತ್ತು ದಿನನಿತ್ಯದ ವಸ್ತುಗಳನ್ನ ದಿನೇ ದಿನೇ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಇವ್ರ ವಿರುದ್ಧ ಇಡೀ ರಾಷ್ಟ್ರ ವ್ಯಾಪ್ತಿ ಕಾಂಗ್ರೆಸ್ ಹೋರಾಟವನ್ನ ಮಾಡಲಿದೆ. ಹಾಗೂ ಕರ್ನಾಟಕದಲ್ಲಿ ಬೃಹತ್ ಹೋರಾಟ ಮಾಡುವ ಮೂಲಕ ಬಿಜೆಪಿಗೆ ಎಚ್ಚರಿಕೆಯನ್ನ ನೀಡಲು ಈ ಕಾಂಗ್ರೆಸ್ ಪಕ್ಷ ಹೊರಟಿದೆ. ಆದ್ದರಿಂದ ಎಲ್ಲ ನನ್ನ ಬಂಧುಗಳು ನಮ್ಮ ಮತದಾನದ ಹಕ್ಕು ಉಳಿವಿಗಾಗಿ ಯಾವಾಗಲೂ ಒಂದು ಮತದಾನದ ಹಕ್ಕನ್ನು ಕಳ್ಕೋಬಾರದು ಜನಸಾಮಾನ್ಯ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಹೋರಾಟ ಮಾಡಿ ಈ ಮತದಾನದ ಹಕ್ಕನ್ನ ಉಳಿಸುವ ಮೂಲಕ ಮತ್ತೊಮ್ಮೆ 2028ಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ತರೋದಕ್ಕೆ ಮುಂದಾಗೋಣ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಘೋಷಣೆ ಕೂಗ್ಸೋಣ. कांग्रेस पार्टी की जय, सोनिया गांधी की जय, राहुल गांधी की जय, मल्लिकार्जुन खड़गे की जय, सिद्धरामैया की जय, डी.के. शिवकुमार की जय, डाउन डाउन बीजेपी, डाउन डाउन बीजेपी, डाउन डाउन बीजेपी, धिक्कार बीजेपी के धिक्कार
ತೊಲಗಲಿ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೌದು, ಏನು ಇವತ್ತಿನ ಪ್ರತಿಭಟನೆ ಅನಿವಾರ್ಯತೆ ಏನಿದ್ರೆ ದೇಶದಲ್ಲಿ ಏನು ಆರ್ಥಿಕ ಒಂದು ವ್ಯವಸ್ಥೆ ಏನು ಹಾಳಾಗಿದೆ ಅದರ ವಿರುದ್ಧ ನಾವು ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ಸು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ ಜನರ ಸಾಮಾನ್ಯರ ಬದುಕು ಒಂದು ದುಸ್ತರವಾಗಿದೆ. ಏನು ದಿನಬಳಕೆಯ ವಸ್ತುಗಳನ್ನು ಅತಿ ಹೆಚ್ಚು ಬೆಲೆಯನ್ನು ಮಾಡುವುದರ ಮೂಲಕ ಏನು ಇವತ್ತು ಜನಸಾಮಾನ್ಯರಿಗೆ ಹೊರೆಯಾಗಿರುವಂತಹ ಕೇಂದ್ರ ಬಿಜೆಪಿಗೆ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ನಿರುದ್ಯೋಗದ ಸಮಸ್ಯೆಯ ನಡುವೆಯೂ ಕೂಡ ಗೃಹೋಪಯೋಗಿ ವಸ್ತುಗಳ ಬೆಲೆಯನ್ನು ಹೆಚ್ಚಿಸಿರೋ ಜೊತೆಯಲ್ಲಿ ಏನು ಇವತ್ತು ಸಾಮಾನ್ಯರ ಬದುಕಿನ ಜೊತೆಯಲ್ಲಿ ಒಂದು ಚೆಲ್ಲಾಟ ಆಡ್ತಿರುವಂಥ ಕೇಂದ್ರ ಬಿಜೆಪಿಗೆ ವಿರುದ್ಧವಾಗಿ ನಾವು ಇವತ್ತು ಒಂದು ಧಿಕ್ಕಾರವನ್ನು ಕೂಗುತ್ತಾ ಇಡೀ ನಾವು ನಗರದಲ್ಲಿ ಒಂದು ಜಾಥಾವನ್ನು ಹೊರಡುವುದರ ಮೂಲಕ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡದಾಗಿದ್ದೀವಿ. ಇದು ಪ್ರತಿ ಗ್ರಾಮದಲ್ಲೂ ಕೂಡ ಮುಂದುವರಿಯುವಂತೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇದನ್ನು ಮುಂಚೂಣಿಗೆ ತರ್ತೀವಿ. ಈ ಮೂಲಕ ನಾವು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತೀವಿ ಅಂತೇಳಿ. ಆಯ್ತು. ಮಾಡಿ ನಮ್ಮ ತಿನ್ನೋ ಆಹಾರಗಳಿಗೂ ಕೂಡ ತೊಂದರೆಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಗ್ಯಾಸ್ಗಳು ಚೆನ್ನಾಗಿ ಸಿಗ್ತಾ ಇರೋಂಥ ಕಾಲದಲ್ಲಿ ಇವಾಗ 1.5 ತಿಂಗಳಾದ್ರೂ ಒಂದು ಗ್ಯಾಸ್ಗಳು ಸಿಗದೆ ಇರೋಂಥ ಕಾಲ ಈಗ ಬಂದಿದೆ. ನಮ್ಮ UPA ಸರ್ಕಾರ ಇದ್ದಾಗ ಗ್ಯಾಸ್ನ ಬೆಲೆ 430 ಇತ್ತು. ಇವತ್ತು ಆ ಸರ್ಕಾರದ BJP ಸರ್ಕಾರದವರು 1000 ಮೇಲೆ ಏರಿಸ್ತಾ ಬಂದಿದ್ದಾರೆ. ಇದೆಲ್ಲ ನಮ್ಮ ಅಂದರೆ ಮಿಡಲ್ ಕ್ಲಾಸ್ ಜನಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಮೊಬೈಲ್ ಕ್ಯಾಂಟೀನ್ ಬಳಸ್ತಿರೋಂಥ ಎಲ್ಲ ಜನಗಳಿಗೂ ಕೂಡ ಒತ್ತಡವನ್ನು ತರ್ತಿದೆ ಮತ್ತು ತುಂಬ ತೊಂದರೆಗಳನ್ನ ಮಾಡ್ತಾ ಇದೆ. ಅದೇ ರೀತಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗಳನ್ನ ಮಾಡ್ತಿರೋ ಅಂಥದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರಿಂದ 17 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಮಕ್ಕಳ ಜೊತೆಗೆ ತಂದೆ ತಾಯಿಗಳು ಕೂಡ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಇಂಥ ಭ್ರಷ್ಟ BJP ಸರ್ಕಾರಗಳಿಗೆ ವಿರುದ್ಧ ಬರೀ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರನೇ ಅಲ್ಲ, ಇಡೀ ಜನಗಳು ಎಲ್ಲರೂ ಕೂಡ ನಮ್ಗಳ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಮೂಲಕ ನಿಮ್ಗೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಇದು ಎಲ್ಲರಿಗೂ ಆಗ್ತಿರುವಂತ ನೋವು. ಇದು ಬರೀ ನಮ್ಗೆ ನಿಮ್ಗೆ ಅನ್ನೋ ತರ ಏನು ಇಲ್ಲ, ಎಲ್ಲಾ ಜನಸಾಮಾನ್ಯರಿಗೂ ತೊಂದರೆ ಆಗ್ತಿರೋದ್ರಿಂದ ಜನಸಾಮಾನ್ಯರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಚಳುವಳಿಗಳನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ SIR ಅನ್ನೋ ಹೊಸ ತಂತ್ರಗಾರಿಕೆಯನ್ನ ಸೃಷ್ಟಿ ಮಾಡಿ ಮತದಾರಗಳ ಪಟ್ಟಿಗಳಿಂದ ಮಹಿಳೆಯರು, ಬಡವರು, ಕೂಲಿ ಕಾರ್ಮಿಕಗಳನ್ನ ತೆಗೆದುಹಾಕಿಸಿ ಅವ್ರದ್ದೇ ಆದಂತ ಹುನ್ನಾರಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡಕ್ಕೆ ನಾವೆಲ್ಲರೂ ಯಾರು ಬಿಟ್ಕೊಡ್ಬಾರ್ದು, ಎಲ್ಲರೂ ಹೋರಾಟವನ್ನ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೂ ಇಲ್ಲಿ ನಡೆದಿರುವಂತ ನಮ್ಮ ಕಾಂಗ್ರೆಸ್ನ ಎಲ್ಲ ನಾಯಕಿಯರು ಮತ್ತೆ ಎಲ್ಲರಿಗೂ ಕೂಡ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ದೇಶಾದ್ಯಂತ ಈ BJPಯವರು, RSSನವರು, ಮೋದಿಯವರು ಒಂದು ಕುತಂತ್ರವನ್ನು ಮಾಡಿದ್ದಾರೆ. SIR ಎನ್ನುವ ಒಂದು ತಂತ್ರವನ್ನು ಮಾಡಿ ಇಡೀ ದೇಶಾದ್ಯಂತ ಸುಮಾರು 20-25 ಕೋಟಿ ಜನರನ್ನು ಬೀದಿಗೆ ತರ್ತಾ ಇದ್ದಾರೆ. ಅದರಲ್ಲಿ ಬರೀ ಬಡವರು, ಕೂಲಿ ಕಾರ್ಮಿಕರು ಇದ್ದಾರೆ. ಇವರು ಬಡವ್ರಿಗೆ ಇರಬಾರ್ದು, ಕೂಲಿ ಕಾರ್ಮಿಕರು ಇವ್ರಿಗೆ ಇರಬಾರ್ದು. BJP ಇವತ್ತು RSSಸು ಈ ದೇಶದ್ರೋಹಿ ಸಂಘಟನೆ RSSಸು. ಇವತ್ತು ಮೋದಿಯವರು ಈ ದೇಶದ ಪ್ರಧಾನಿ ದೇಶದ್ರೋಹಿ ಮೋದಿಯವರು, ಅಮಿತ್ ಶಾ ಅವರು ಈ ದೇಶದ್ರೋಹವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ಬರೀ ಮೋಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ದೇಶಾದ್ಯಂತ ಲಕ್ಷಾಂತರ ಕುಟುಂಬಗಳು, ವಿದ್ಯಾರ್ಥಿಗಳು, ಯುವ ಜನರು ಬೀದಿಗೆ ಬರ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳು, ಯುವ ಜನರು ಎಚ್ಚೆತ್ಕೋಬೇಕು. ಈ ಮುಂದಿನ ದಿನಗಳಲ್ಲಿ ಈ BJPಯನ್ನು ಸದೆ ಪಡಿಬೇಕು. ಅವರು ಈ ದೇಶವನ್ನು ಬಿಟ್ಟು ಹೋಗೋ ರೀತಿಯಲ್ಲಿ ನೀವು ನಿರ್ಣಯವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. CM ದೇವಪ್ಪ, ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಮೇ 30ನೇ ತಾರೀಕು ನಮ್ಮ ರಾಜ್ಯಾದ್ಯಂತ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಸೂಚನೆಗೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆದೇಶದಂತೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದ ಮೇರೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಅವೈಜ್ಞಾನಿಕ SIR ವಿರುದ್ಧ ಮತ್ತು
ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ BJP ಹಿನ್ನೆಲೆಯ ವ್ಯಕ್ತಿಗಳಿಂದ ಆಗಿರ್ತಕ್ಕಂಥ ಅಕ್ರಮದ ವಿರುದ್ಧ ಭಾಳ ಮುಖ್ಯವಾಗಿ ಒಂದೇ ದಿನದಲ್ಲಿ 900 ರೂಪಾಯಿ ಗ್ಯಾಸ್ ಬೆಲೆನ ಏರಿಸೋದ್ರ ಮೂಲಕ ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥ BJP ಸರ್ಕಾರ, ಜೊತೆಗೆ ರೈತರ ಬೆಳೆಗೆ ದುಪ್ಪಟ್ಟು ಬೆಲೆಯನ್ನು ಕೊಡ್ತೀನಿ ಅಂತ ಹೇಳಿ ಇವತ್ತಿನ ದಿನ ರಸಗೊಬ್ಬರ ಯಾರಿಗೂ ಸಿಗದೇ ಇರುವಂಥ ರೇಟ್ಗೆ ಹೆಚ್ಚಿಸ್ತಕ್ಕಂಥ ವಿರುದ್ಧ, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಮೋದಿಯವರು 8 ಅಂಶಗಳ ಕಾರ್ಯಕ್ರಮವನ್ನು ದೇಶಕ್ಕೆ ಏರ್ಬಿಟ್ಟು ತಾವೇ ಅವೆಲ್ಲರೂ ಧೂಳೀಪಟ ಮಾಡಿಬಿಡುತ್ತೆ ಇಟಲಿಗೆ ಹೋಗಿ ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ಲದರ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಮುಖಂಡರು ನಾಯಕರುಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ಮೂಲಕ ಮುಂದಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥದ್ದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಈಗಾಗಲೇ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಇನ್ನು ಕೇವಲ 1 ವರ್ಷದಲ್ಲಿ ಕೇಂದ್ರ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥದ್ದನ್ನು ಏನು ಊರುಗೋಲಾಗಿದ್ದರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು, ಇವರ ಒಂದು ದುರಾಡಳಿತಕ್ಕೆ ಬೇಸತ್ತು ಅವರೂ ಕೂಡ ತಮ್ಮ ಬೆಂಬಲವನ್ನು ವಾಪಸ್ ತಗೊಳ್ತಕ್ಕಂಥ ಮನಸ್ಥಿತಿಯಿದ್ದಾರೆ. ಮುಂದಿನ ದಿನಗಳಲ್ಲಿ ಈ BJP ಸರ್ಕಾರವನ್ನು ಕಿತ್ತೊಗೆದೇ ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಗುರಿ. ಅದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದ ಮೂಲಕ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲ ಕೊಡ್ತಕ್ಕಂಥದ್ದು ಮತ್ತು ಜನಸಾಮಾನ್ಯರ ಜೊತೆ ನಿಂತಿರ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತಾ ಇದೆ. ಈ ಹೋರಾಟ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಭಾವನೆ ನಮಗಿದೆ.